ಹಾಲೆಲೂಯ, ಪ್ರೈಸ್ ಲಾರ್ಡ್. ಆಶ್ಚರ್ಯ ಟಿವಿಯ ಎಲ್ಲ ಪ್ರೇಕ್ಷಕರಿಗೆ ಸತ್ಯವೇದ ಶಾಲೆಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತೇನೆ. ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದಂತಹ ಅಂಶದಲ್ಲಿ ನಾವು ಮುಂದಕ್ಕೆ ಹೋಗಲಿದ್ದೀವಿ. ಕಳೆದ ಸಂಚಿಕೆಯನ್ನು ನೋಡಿದ್ದೀವಿ ದೇವರ ಆಸೆ ಏನೆಂದು, ದೇವರ ಆಸೆ ಯಾವುದೆಂದು ನಾವು ನೋಡಿದ್ದೀವಿ. ಯಜ್ಞವೇದಿ ಮೇಲಿರುವಂತಹ ಬೆಂಕಿಯು ಯಾವಾಗಲೂ ಉರಿತಿರಬೇಕೆಂದು, ಅದಕ್ಕೆ ಕಾರಣಗಳನ್ನು ನೋಡಿದ್ವಿ. ಯಾವ ರೀತಿ ಇರುವಾಗ ಏನು ಮಾಡುವಾಗ ಬೆಂಕಿ ಉರಿತಾ ಇರುತ್ತದೆ. ಮೊದಲನೇದಾಗಿ ದೇವರ ಸಮ್ಮುಖದಲ್ಲಿ ಐಕ್ಯವು, ದೇವರ ಸಭೆಯ ಐಕ್ಯವು, ದೇವರೊಟ್ಟಿಗೆ ಇರುವಂಥ ಸಂಬಂಧ, ಪ್ರಾರ್ಥನೆ. ಮೂರನೇದಾಗಿ ಬೂದಿಯಂತಿರುವಂಥ ಬೇಡವಾದ ಕಾರ್ಯಗಳನ್ನು ಅಗಲಿಸುವುದು. ನಾಲ್ಕನೇದು ಪರಿಶುದ್ಧಾತ್ಮದಿಂದ ತುಂಬಿಸಲ್ಪಟ್ಟದು. ಆ ರೀತಿ ನೋಡುವಾಗ ಮತ್ತೊಮ್ಮೆ ನಾವು ಬೆಂಕಿಯ ಗುಣಾದೇಶಗಳನ್ನು ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ದೇವರು ಬೆಂಕಿಯ ಕುರಿತು ಅಲ್ಲಿ ಪ್ರಾಮುಖ್ಯವಾಗಿ ಹೇಳಿದರು? ದೇವಗೂಡಾರದಲ್ಲಿ ಬೆಂಕಿಯ ಬಗ್ಗೆ ಯಾಕೆ ಪ್ರಾಮುಖ್ಯತೆಯನ್ನು ಕೊಡ್ತು? ಬೆಂಕಿ ನೋಡುವಾಗ ಅದೆಲ್ಲವನ್ನು ಪರಿಶುದ್ಧ ಮಾಡುವುದಾಗಿರುತ್ತದೆ. ಬೆಂಕಿಯ ಸಾದೃಶ್ಯವೇನೆಂದರೆ ಜೀವವಿರುವುದು, ಅದರಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲದಿರುವುದಂಥದ್ದು. ಬೆಂಕಿನಲ್ಲಿ ನಾವು ಯಾವುದಾದ್ರೂ ಕಾರ್ಯನ ನಾವು ಇಡುವಾಗ ಅದು ಸುಡುವಂಥದ್ದಾಗಿರುತ್ತದೆ, ಅದು ಬೇರ್ಪಡಿಸುವಂಥ. ಆ ರೀತಿ ನೋಡುವಾಗ ಈ ದಿನದಲ್ಲಿ ನಾವು ಮೂರನೇ ವಿಷಯದ ಕಾರ್ಯಕ್ಕೆ ನಾವು ಬರೋಣ. ಮೂರನೇದು ಏನಂದರೆ ಕೆಂಡದ ಮೇಲಿರುವಂಥ ಬೂದಿ ಅಂತ ಇರುವ ಕಾರ್ಯ, ಬೇಡದಿರುವಂಥ ಕಾರ್ಯಗಳನ್ನು ತೆಗೆಯುವುದು. ಸತ್ಯವೇದದಲ್ಲಿ ಅನೇಕ ಸ್ಥಳಗಳಲ್ಲಿ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ತೆಗೆಯಬೇಕೆಂದು ದೇವರು ಇಷ್ಟಪಡ್ತಾ ಇದ್ದಾರೆ. ಆ ರೀತಿ ನೋಡುವಾಗ ನಾವು ದೇವರಿಗಾಗಿ ಪ್ರಜ್ವಲಿಸುವುದಕ್ಕಾಗಿ, ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂದರೆ, ಈ ದಿನಗಳಲ್ಲಿ ದೇವರ ರಾಜ್ಯವನ್ನು ಬಲವಂತಪಡಿಸುವವರು, ದೇವರ ರಾಜ್ಯವನ್ನು ವಿಸ್ತಾರಪಡಿಸುವವರು ದೇವರಿಗೆ ಬೇಕಾಗಿದ್ದಾರೆ. ಆದರೆ ಆಸೆ ಪಡೆಯುವವರ ಜೀವಿತದಲ್ಲಿ ಬೆಂಕಿ ಉರಿದೇ ಇರುವುದಾದರೆ, ಆ ಆಸೆ ಇಲ್ಲದೇ ಇರುವುದಾದರೆ, ದೇವರ ಶಕ್ತಿ ಇಲ್ಲದೇ ಇರುವುದಾದರೆ ಅವ್ರು ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಒಂದು ಉದಾಹರಣೆ ನಾನು ಹೇಳ್ತೀನಿ. ಒಂದು ಬೆಂಕಿ ಉರಿತಾ ಇದೆ, ಚೆನ್ನಾಗಿ ಉರಿತಾ ಇದೆ. ಅದರ ಮೇಲೆ ಯಾವುದೋ ಒಂದು ಅಡಿಗೆನೋ ಯಾವುದೋ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ನಾವು ಈಗಿನ ದಿನಗಳಲ್ಲಿ ನಾವು ಸೌದೆನೋ ಕೆರೋಸಿನೋ ಅದೇನು ಗ್ಯಾಸ್ ಅನೇಕ ಜಾಗಗಳಲ್ಲಿ ಬಳಕೆ ಆಗ್ತಾ ಇದೆ. ಇವಾಗ ನಾವು ಊಟವನ್ನು ಮಾಡೋದಕ್ಕೆ ಎಲ್ಲ ಪಾತ್ರೆನಿಟ್ಟು ಎಲ್ಲ ತಯಾರಾಗ್ತಾ ಇರುವಾಗ ಸಡನ್ನಾಗಿ ಗ್ಯಾಸ್ ಆಫ್ ಆಗಿಬಿಟ್ರೆ ಏನಾಗುತ್ತದೆ? ಎಲ್ಲವೂ ಹಾಳಾಗುತ್ತದೆ. ನಾವು ಕೇವಲ ಒಂದು ಅಡಿಗೆ ಮಾಡುವಾಗ ಅನಿಲ ಇಲ್ಲದೇ ಇರುವುದಾದರೆ, ಗ್ಯಾಸ್ ಇಲ್ಲದೇ ಇರುವುದಾದರೆ ನಾವೆಷ್ಟು ತವಕ ಪಡುತ್ತೇವೆ, ಎಷ್ಟೊಂದು ಬೇಸರಕ್ಕೆ ಒಳಗಾಗುತ್ತೇವೆ. ಆದರೆ ನಾವು ಯೋಚನೆ ಮಾಡೋದಿಲ್ಲ. ನಮ್ಮ ಆತ್ಮಿಕ ಜೀವಿತದಲ್ಲೂ ಸಹ ನಾವು ಅಂದುಕೊಂಡಿದ್ದನ್ನು, ನಾವು ಮಾಡಬೇಕಾದನ್ನು ಪೂರ್ಣಗೊಳಿಸಬೇಕು ಎನ್ನುವ ಆಸೆ ಅನೇಕ ಜನರಲ್ಲಿ ತೋರಿ ಬರುವುದಿಲ್ಲ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ದೇವರು ಮಾತನಾಡೋಕ್ಕೆ ಇಷ್ಟಪಡೋದಂದರೆ, ನಿನ್ನನ್ನು ಒಂದು ಪ್ರಯೋಜನವುಳ್ಳ ಪಾತ್ರೆಯನ್ನಾಗಿ ಮಾಡಬೇಕು, ನಿನ್ನ ಮುಖಾಂತರವಾಗಿ ಅನೇಕರನ್ನು ದೇವರ ಕಡೆಗೆ ನಡೆಸಬೇಕು ಅನ್ನೋ ಆತನ ಆಸೆಯಾಗಿ ದೇವರು ಇವತ್ತು ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಬೇಡದಿರುವ ಕಾರ್ಯಗಳನ್ನು ತೆಗಿಬೇಕು. ಎಫೆಸರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, ಪೌಲನು ಎಫೆಸರಿಗೆ ಬರುವಾಗ 2ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವಾಗ ಈ ಮಾತುಗಳನ್ನು ನಾವು ಗಮನಿಸಬಹುದು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನ 3ನೇ ವಚನ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವೇದ್ಯರಾಗಿ ಶರೀರ ಭಾವ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಿದವರಂತೆ ಸ್ವಾಭಾವಿಸಿದವರಾಗಿ ದೇವರ
ಕೋಪಕ್ಕೆ ಗುರಿಯಾಗಿದ್ದೆವು. ಇಲ್ಲಿ ನೋಡುವಾಗ ನಮ್ಮ ಜೀವಿತದಲ್ಲಿ ಬೇಡದಿರುವಂಥ ಕಾರ್ಯಗಳನ್ನುವಾಗ ಇಲ್ಲಿ ನೋಡುತ್ತೇವೆ. ನಾವು ಪೂರ್ವ ಕಾಲದಲ್ಲಿ ನಾವು ರಕ್ಷಣೆ ಹೊಂದದೇ ಇರುವಾಗ, ರಕ್ಷಣೆಯ ಮುಂಚೆ ನಾವು ಯಾವ ರೀತಿಯಾಗಿದ್ದರೂ ಅದು ಪರವಾಗಿಲ್ಲ. ರಕ್ಷಣೆ ಹೊಂದಿದ ಮೇಲೆ ನಾವು ಇದ್ದಂತೆಯೇ ಮತ್ತೆ ಇರುವುದು ದೇವರು ಬಯಸುವಂಥದ್ದು ಅಲ್ಲ ಅದು. ಇಲ್ಲಿ ನೋಡುವಾಗ ನೀವು ಪೂರ್ವ ಕಾಲದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು, ಅಪರಾಧಗಳನ್ನು ಮಾಡುವವರಾಗಿದ್ದು ಎಂತೂ ಇಲ್ಲಿ ಹೇಳಲ್ಪಟ್ಟಿದೆ. ನಮ್ಮ ಜೀವನದಲ್ಲಿ ಈ ಕಾರ್ಯಗಳನ್ನು ತೆಗಿಬೇಕೆಂದು ದೇವರು ಇಷ್ಟಪಡ್ತಾ ಇದ್ದಾರೆ. ಯಾವಾಗ ಹಳೆಯ ಸ್ವಭಾವಗಳು ಅಥವಾ ಹಳೆಯ ಕಾರ್ಯಗಳು ನಮ್ಮಲ್ಲಿ ಇರುತ್ತದೋ ನಾವು ದೇವರಿಗಾಗಿ ನಾವು ಮುಂದೆ ಹೋಗೋಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಎರಡನೇದಾಗಿ ನೋಡುವಾಗ ನಾವು ಶರೀರ ಭಾವದ ಆಸೆಗಳಿಗೆ ಅಧೀನರಾಗಿ, ಅದೇ ಬೇಡವಾದದ್ದು. ಒಂದು ಬೆಂಕಿ ಕೆಂಡವು ಉರಿದೇ ಅದು ಹಾಗೆ ಇರೋದಕ್ಕೆ ಸ್ವಲ್ಪ ದಿನ ಆಗುತ್ತದೆ. ಅದರ ಮೇಲೆ ಬೂದಿ ಬರಬೇಕು ಸ್ವಲ್ಪ ದಿನ. ನಾನು ಮೊದಲನೇದಾಗಿ 2 ಕಾರ್ಯ, ದೇವರೊಂದಿಗೆ ಐಕ್ಯವು, ಆತ್ಮಿಕ ಐಕ್ಯವು, ಪ್ರಾರ್ಥನೆಯು ಕಡಿಮೆ ಆಗುವಾಗ ಇದು 3ನೇದು ತಾನಾಗೆ ಬಂದ್ಬಿಡುತ್ತೆ. ಈ 3ನೇದು ನಾನು ಬೇಕಾದರೆ ನೀವೇ ಮನೆಯಲ್ಲಿರುವಾಗ ಒಂದು ಕಟ್ಟಿಗೆಯನ್ನು ಹಚ್ಚಿ ನೀವು ಇಟ್ಟು ಆದರೆ ಕಾಲಕ್ರಮೇಣ ಅದಕ್ಕೆ ಬೇಕಾದಂಥ ಕಾರ್ಯಗಳು ಅದಕ್ಕೆ ಒದಗಿಸಿಕೊಡುವುದಾದರೆ ಬೆಂಕಿ ಸ್ವಲ್ಪವಾಗಿ ಅದು ನಂದಿ ಹೋದಾಗ ಅದರ ಮೇಲೆ ಬೂದಿ ಬರುತ್ತದೆ. ಅದೇ ರೀತಿ ನಾವು ಉರಿತಾ ಇರೋದಾದರೆ ಬೂದಿ ಬರೋಕ್ಕೆ ಸಾಧ್ಯವಿಲ್ಲ. ಅದು ಗುಣಾದೇಶಗಳು ಅದು ಸುಟ್ಟೋಗಿ ಅದು ಕೆಳಗೆ ಬೀಳಬೇಕಾಗಿರುತ್ತದೆ. ಇಲ್ಲಿ ನೋಡುವಾಗ ನಾವು ಶರೀರದ ಆಸೆಗಳಲ್ಲಿ ನಾವು ಇರುವುದನ್ನು ನಾವು ಬಿಟ್ಟು ತೆಗಿಬೇಕು. ಈ ಅನೇಕ ಕಾರ್ಯಗಳಲ್ಲಿ ನಾವು ಅನೇಕ ದಾಸತ್ವದ ಕಾರ್ಯಗಳಲ್ಲಿ ನಾವು ಸಿಕ್ಕುವಂಥವರಾಗಿರುತ್ತೇವೆ. ಇಲ್ಲಿ ನೋಡುವಾಗ ವಚನ ಹೇಳುತ್ತದೆ, ಶರೀರದ ಆಸೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನೆರವೇರಿಸುವುದು, ಆ ಕಾರ್ಯಗಳನ್ನು ಆಸೆಗಳನ್ನು ತೀರಿಸಿಕೊಳ್ಳುವುದು, ಇಚ್ಛೆಗಳಲ್ಲಿ ಪಾಪದಲ್ಲಿ ಇರುವಂಥ ಕಾರ್ಯಗಳನ್ನು ನಾವು ಹೋಗಲಾಡಿಸುವುದು ತುಂಬ ಅವಶ್ಯಕತೆಯಾಗಿದೆ. ಅದನ್ನು ದೇವರು ಇವತ್ತು ಹೇಳ್ತಾರೆ, ನಿನ್ನ ಜೀವನದಿಂದ ಅದು ತೆಗಿಬೇಕು ಅಂತ ದೇವರು ಇಷ್ಟಪಡ್ತಾ ಇದ್ದಾರೆ. ಆ ಕಾರ್ಯಗಳನ್ನು ಸುಟ್ಟಾಕಬೇಕಂತ ದೇವರು ಇಷ್ಟಪಡ್ತಾ ಇದ್ದಾರೆ. ಆ ಕಾರ್ಯಗಳನ್ನು ನಿನ್ನಿಂದ ಪೂರ್ತಿಯಾಗಿ ಹೊಗಲಾಡಿಸುವುದಕ್ಕಾಗಿ ದೇವರು ಇಷ್ಟಪಡ್ತಾರೆ. 4ನೇ ಅಧ್ಯಾಯದಲ್ಲಿ ನೋಡುವಾಗ ಇನ್ನೊಂದು ವಚನ ಹೇಳ್ತಾರೆ. ಆ 4ನೇ ಅಧ್ಯಾಯ, ಎಫೆಸರು ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ ನೋಡುವಾಗ, ಆದುದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಎಫೆಸದವರಿಗೆ ಪೌಲನು ಬರೆಯುವಾಗ ಹೇಳ್ತಾನೆ, ಅಯ್ಯ ನೀವು ಕ್ರೈಸ್ತರಾಗಿದ್ದೀರಾ, ದೇವರಿಗಾಗಿ ಬೆಳಕು ಕೊಡುವರಾಗಿದ್ದೀರಾ. ಕಾರಣ ಸತ್ಯವೇದ ಹೇಳುತ್ತದೆ, ಯೇಸುವೇ ಮಾತನಾಡಿದ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಬೆಂಕಿಯು ಉರಿತಾ ಇರುವಾಗಲೇ ಅದರಿಂದ ಬರುವಂಥ ಪ್ರಕಾಶವು ಅನೇಕವಾದಂಥ ಕತ್ತಲೇನಾದರೂ ಹೋಗಲಾಡಿಸುತ್ತದೆ. ಆದರೆ ಬೆಳಕು ಮಾಡಬೇಕಾದ ಕೆಲಸವು ಮಾಡದೇ ಇರೋದಾದರೆ ಅದೇನಾಗುತ್ತದೆ ಅಂದರೆ ಎಲ್ಲರಿಗೂ ಅಪಾಯಕರವಾಗಿ ಮಾರ್ಪಡುತ್ತದೆ. ಅದಕ್ಕೆ ದೇವರ ವಾಕ್ಯದ ಅನುಸಾರವಾಗಿ ಪೌಲನು ಎಫೆಸರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇಷ್ಟು ದಿನ ನೀವು ನಡೆದಂಗೆ ಇರದೆ, ಆದ್ದರಿಂದ ನೀವು ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ಇನ್ನು ಮೇಲೆ ನೀವು ನಡೆದುಕೊಳ್ಳಬೇಡಿರಿ. ನೀವು ಬೆಂಕಿಯಾಗಿ ಜ್ವಾಲಾಮುಖಿಯಾಗಿ ಇದ್ದಂಥವನು ನೀನು ತಣ್ಣಗಾಗಿ ನೀನು ಇದ್ದಲಾಗಿ ನೀನು ಮಾರಬೇಡ. ನೀನು ಬೆಂಕಿಯಾಗಿರಬೇಕು. ನೀನು ಬೆಂಕಿಯಾಗಿರೋದಾದರೆ ಅನೇಕರಿಗೆ ಪ್ರಯೋಜನವಾಗುತ್ತದೆ. ನೀನು ಅನ್ಯರು ನಡೆದುಕೊಳ್ಳುವಾಗ ನೀನು ನಡೆಯಿದೆ, ನಿನ್ನಲ್ಲಿರುವಂಥ ಸ್ವಭಾವವನ್ನು ನೀನು ಬದಲಾಯಿಸಿಕೋ ಎನ್ನುವ ರೀತಿಯಲ್ಲಿ ದೇವರು ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅಲ್ಲಿ ಕೆಳಗಡೆ ನೋಡುವಾಗ ಆ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರು ನಿಶ್ರೇಷ್ಠ ಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಇಲ್ಲಿ ನೋಡುವಾಗ ನಾವು ಬೇಡದಿರುವ ಕಾರ್ಯಗಳು ನಾವು ತೆಗೆದು ಹಾಕಬೇಕು. ಕಾರಣ ನಮಗೆ ದೇವರ ಬಯಸುವುದನ್ನು ನೆರವೇರಿಸುವ. ಇಲ್ಲಿ ನೋಡುವ ನಾವು ನಮ್ಮ ಪ್ರಕಾರವಾಗಿ ನಾವು ನಡೆಯುವಾಗ, ಅಜ್ಞಾನದಲ್ಲಿ ಇರುವಾಗ, ಮಿತಿಯಿಲ್ಲದ
ಮಿತಿಯಿಲ್ಲದವರಾಗಿ ಹೃದಯದಲ್ಲಿ ಕಾಠಿಣ್ಯದಿಂದ ಇರುವಾಗ ನಮಗೆ ಯಾವ ಪ್ರಯೋಜನವಿಲ್ಲ. ಆದರೆ ನಮಗೆ ಬೇಕಾಗಿರುವ ಕಾರ್ಯ ಏನಂದರೆ ನಾವು ದೇವರಿಗಾಗಿ ಪ್ರಜ್ವಲಿಸೋದಕ್ಕೆ ನಮ್ಮಲ್ಲಿರುವಂಥ ಬೇಡವಾದ ಕಾರ್ಯಗಳನ್ನು ನಾವು ತೆಗೆದವರಾಗಿರಬೇಕು. ಒಂದು ದಿನದಲ್ಲಿ ನಾವು ಅನ್ಯರಾಗಿದ್ದೀವಿ, ಆದರೆ ಈಗಲೂ ನಾವು ಕ್ರೈಸ್ತರಾಗಿದ್ದೀವಿ, ಕ್ರೈಸ್ತನ ಮಕ್ಕಳಾಗಿದ್ದೀವಿ. ಆವಾಗ ನಾವು ಕ್ರೈಸ್ತರಂತೆ ನಾವು ನಡೆದುಕೊಳ್ಳುವುದು ನಮಗೆ ಅವಶ್ಯವಾಗಿದೆ. ಬುದ್ಧಿಹೀನರಂತೆ ನಾವು ಇರಬಾರ್ದು. ಬುದ್ಧಿ ಇಲ್ಲದೆ ಒಂದು ದಿನ ನಾವು ಜೀವಿಸಿದ್ದೀವಿ, ಆದರೆ ಈಗಲೂ ನಾವು ಬುದ್ಧಿಯುಳ್ಳವರಾಗಿರಬೇಕು. ಅದಕ್ಕೆ ನಮಗೆ ಬೇಕಾಗಿರೋದೇನೆಂದರೆ ನಮ್ಮಲ್ಲಿ ದೇವ ಭಕ್ತಿ ಎಂಬ ಜ್ವಾಲೆಯು ಯಾವಾಗಲೂ ಉರಿತಾ ಇರಬೇಕು. ಅವ ಅಗ್ನಿಯ ಗುಣಾದೇಶ ನಾನು ಮೊದಲನೇದಾಗಿ ಹೇಳಿದೆ. ಅವಾಗ ಅಗ್ನಿ ಎಲ್ಲೆಲ್ಲಿ ಬರುತ್ತದೋ ಅಲ್ಲಿ ಯಾವುದೋ ಒಂದು ಬದಲಾವಣೆ ಆಗುತ್ತದೆ. ಸತ್ಯವೇದಲ್ಲೂ ಸಹ ನೋಡುವಾಗ ನಾವು ಕೆಲವು ಕಾರ್ಯಗಳನ್ನು ನೋಡಬಹುದು. ಅಗ್ನಿಯು ಎಲ್ಲೆಲ್ಲ ಬಂತೋ ಅಲ್ಲಿ ಮಾರ್ಪಾಡನ್ನು ತರುವಂಥದ್ದಾಗಿದೆ. ಅದಕ್ಕೆ ಉದಾಹರಣವಾಗಿ 1 ಪೇತ್ರ 1ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುವಾಗ ಬೆಂಕಿಯು ಶೋಧಿಸಲ್ಪಡುವುದಕ್ಕೆ ಉಪಯೋಗಿಸುವಂಥ ಕಾರ್ಯವಾಗಿದೆ. ಬೆಂಕಿಯಿಂದ ಸುಡಲ್ಪಡುವಾಗ ಅದು ಶುದ್ಧವಾಗುವುದಕ್ಕೆ ಅದು ಸಾಧನೆಯಾಗಿ ಮಾರ್ಪಡುತ್ತದೆ. 1ನೇ ಪೇತ್ರ 1ನೇ ಅಧ್ಯಾಯ 7ನೇ ನೋಡುವ ಬಂಗಾರವು ನಾಶವಾಗುವಂಥದ್ದಾಗಿ ಇದ್ದರೂ ಅದನ್ನು ಬೆಂಕಿಯಲ್ಲಿ ಪುಟಕ್ಕಾಕಿ ಶೋಧಿಸುವುದುಂಟು. ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಆ ಕಷ್ಟಗಳಿಂದ ಶೋಧಿಸುವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುತ್ತದೆ. ನಾವು ಎಫೆಸದಲ್ಲಿ ನೋಡುವಾಗ ನಾವು ಅಜ್ಞಾನದಿಂದ ಇರುವಾಗ, ಬುದ್ಧಿ ಇಲ್ಲದಾಗಿರುವಾಗ ದೇವರು ಸಂಪಾದಿಸಿದ ಜೀವಿತದಿಂದ ನಾವು ದೂರವಾಗದೆ ಭಾಗಿಗಳಾಗದೇ ಇರೋದು. ಆದರೆ ಎಲ್ಲವನ್ನೂ ಸಹಿಸಿಕೊಂಡು ಇಲ್ಲಿ ಪೇತ್ರನು ಹೇಳ್ತಾನೆ, ನಿಮ್ಮ ಕಷ್ಟಗಳಲ್ಲಿ, ನಿನಗೆ ಬರುವ ಶೋಧನೆಗಳಲ್ಲಿ, ನಿನಗೆ ಬರುವಂಥ ಎದುರು ಬದಲಾಗಿ ಬರುವಂಥ ಕಾರ್ಯಗಳಲ್ಲಿ ಶೋಧಿಸಲ್ಪಡುವಾಗ ನೀನು ದೇವರಿಗಾಗಿ ನಿಲ್ಲುವನಾಗಿರಬೇಕು. ಅವ ಬೆಂಕಿ ಏನು ಮಾಡುತ್ತದೆ ಅಂದರೆ ನಮ್ಮಲ್ಲಿ ಪರಿಶುದ್ಧತೆಯನ್ನು ಉಂಟು ಮಾಡುತ್ತದೆ. ಇಲ್ಲಿ ನೋಡ್ತೀವಿ, ಅಲ್ಪವಾದ ಬಂಗಾರ ಅದು ನಾಶವಾಗುವಂಥದ್ದು. ಅದನ್ನೇ ಬೆಂಕಿಯ ಪುಟಕ್ಕಾಗಿ ಅದು ಶೋಧಿಸಿ ಅದನ್ನು ಅಪ್ಪಟವಾಗಿ ಮಾರ್ಪಡಿಸುವಾಗ ನಮ್ಮ ಜೀವಿತದಲ್ಲೂ ಸಹ ನಾವು ಪರಿಶುದ್ಧ ಆತ್ಮನೆಂಬ ಎಂಬ ಪುಟಕ್ಕಾಗಿ ನಾವು ಸಹ ಶೋಧಿಸಲ್ಪಡುವುದು ಉತ್ತಮವಾಗಿದೆ. ಅದರ ಮುಖಾಂತರ ಏನಾಗುತ್ತೆ ಅಂದರೆ ದೇವರು ಪ್ರತ್ಯಕ್ಷವಾಗುವ ಆತನಲ್ಲಿ ನಾವು ಪಾಲುಗಾರರಾಗ್ತೀವಿ. ಆತನ ಕೀರ್ತಿ ಪ್ರಭಾವ ಮಾನಗಳಿಗೆ ನಾವು ಪಾಲುಗಾರರಾಗುತ್ತೇವೆ. ಈ ಎರಡನೇದು ನಾವು ನೋಡುವಾಗ ಆ ಬೆಂಕಿಯು ನಮ್ಮನ್ನು ಕಾಪಾಡುವಂತಾಗಿದೆ. ಯಾಕೆ ದೇವರು ಬೆಂಕಿ ಯಾವಾಗಲೂ ಉರಿತಾ ಇರಬೇಕು ಅಂತ ಬಯಸ್ತಾ ಇದ್ದಾರೆ ಅಂದರೆ, ಈ ಬೆಂಕಿ ಎಲ್ಲಿರುತ್ತದೋ ಅಲ್ಲಿ ಬೇಡದೇ ಇರುವ ಕಾರ್ಯಗಳು ಒಳಗೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಹಲ್ಲೆಲೂಯಾ. ಬೆಂಕಿಯು ನಮಗೆ ಒಂದು ರೀತಿಯ ರಕ್ಷಣೆ ಕೊಡುವುದಾಗಿರುತ್ತದೆ, ಅಥವಾ ಬೆಂಕಿಯು ನಮ್ಮನ್ನು ಕಾಯುವಂಥದ್ದಾಗಿರುತ್ತದೆ. ಜೆಕರ್ಯನ ಪ್ರವಾದಿನ ಗ್ರಂಥ 2:5 ನೋಡುವಾಗ, ನಾನು ಅವರ ಸುತ್ತಲೂ ಬೆಂಕಿಯ ಗೋಡೆಯಾಗಿದ್ದೇನೆ ಅಥವಾ ಬೆಂಕಿಯ ಕಾವಲಾಗಿದ್ದೇನೆ, ಅವರ ನಡುವಿನಲ್ಲಿ ನಾನು ಮಹಿಮೆಯಾಗಿದ್ದೇನೆ. ಈಗ ನೋಡುವಾಗ ದೇವರು ನಮ್ಮನ್ನು ಕಾಪಾಡೋನಾಗಿರ್ತಾನೆ. ಬೆಂಕಿ ನಮ್ಮ ಸುತ್ತುಳಿರುವಾಗ, ಬೆಂಕಿಯಿಂದ ನಾವು ಆವರಿಸಿಕೊಂಡಿರುವಾಗ, ಪರಿಶುದ್ಧಾತ್ಮನ ಕೃಪೆಯಿಂದ ನಾವು ಆವರಿಸಿಕೊಂಡಿರುವಾಗ ಯಾವುದೇ ಸೈತಾನನ ಕ್ರಿಯೆಗಳು ನಮ್ಮನ್ನು ಮುಟ್ಟಕ್ಕೆ ಆಗುವುದೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತು ದೇವರ ಮಗುವೆ, ದೇವರು ನಿನಗೆ ಹೇಳ್ತಾ ಇದ್ದಾರೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ನಿನ್ನೊಟ್ಟಿಗೆ ದೇವರು ಮಾತನಾಡ್ತಾ ಇದ್ದಾರೆ, ನಿನ್ನಲ್ಲಿರುವಂಥ ಬೆಂಕಿಯನ್ನು ನಿನ್ನ ಉರಿಯುವಂತೆ ಮಾಡು, ನಿನ್ನಲ್ಲಿರುವಂಥ ದೇವ ಅಭಿಷೇಕವನ್ನು ಅದು ಉತ್ತೇಜನಗೊಳಿಸು. ಕಾರಣ ನಿನಗೆ ಎದುರಾಗಿ ಬರುವಂಥ ಎಲ್ಲ ಕೇಡುಗಳಿಂದ ತಪ್ಪಿಸೋದಕ್ಕಾಗಿ ಆ ಬೆಂಕಿ ನಿನಗೆ ದೇವರು ಕೊಟ್ಟಿರೋದು. ದೇವರ ವಾಕ್ಯ ಹೇಳುತ್ತದೆ, ನಾನು ಅವರ ಸುತ್ತಲೂ ಬೆಂಕಿಯಾಗಿದ್ದೇನೆ ಕಾಪಾಡುವುದಕ್ಕಾಗಿ. ಈ ಬೆಂಕಿ ಮಾಡುವುದೇನೆಂದರೆ ಕಾಪಾಡುವಂಥ ಕಾರ್ಯಗಳು. ಇವಾಗ ಬೆಂಕಿ ಉರಿತಾ ಇದೆ, ಯಾವುದಾದ್ರೂ ಕ್ರಿಮಿಕೀಟಗಳು ಏನೇ ಆದರೂ ಅದರೊಳಗಡೆ ಬಂದರೆ ಅದು ಸುಟ್ಟು ಅದು ಭಸ್ಮವಾಗುವಂಥ ಕಾರ್ಯಕ್ಕಾಗಿ ಮಾರ್ಪಡುತ್ತದೆ. ಅದೇ ರೀತಿ ನಮ್ಮಲ್ಲಿ ಬೇಡದಿರುವ ಕಾರ್ಯಗಳು ಒಳಗೆ ಸೈತಾನನು ತರುವಾಗ, ಆಸೆಗಳನ್ನು ತರುವಾಗ,
ಇಚ್ಛೆಗಳನ್ನು ತರುವಾಗ, ಶೋಧೆಗಳನ್ನು ತರುವಾಗ, ಬೇಡದಿರುವಂಥ ದೇವರಿಗೆ ವಿರುದ್ಧವಾದ ಕಾರ್ಯಗಳು ನಮ್ಮ ಶರೀರದಲ್ಲಿ ಮಾಡಬೇಕು ಎಂದು ತರುವಾಗ ನಾವು ಬೆಂಕಿ ಆಗಿರೋದಾದರೆ ಅದೇನಾಗುತ್ತೆ ಅಂದರೆ ಅದು ಸುಟ್ಟು ಹೋಗುತ್ತೆ, ಅದು ಬೂದಿ ಆಗಿಬಿಡುತ್ತದೆ. ನಾವು ಬೂದಿ ಆಗಲ್ಲ, ಆದರೆ ದೇವರ ಬೆಂಕಿಯಲ್ಲಿ, ದೇವರ ಅಗ್ನಿಯಲ್ಲಿ ನಾವು ಯಾವಾಗಲೂ ತುಂಬಲ್ಪಟ್ಟವರಾಗಿರಬೇಕು. ಪರಿಶುದ್ಧಾತ್ಮನ ಬೆಂಕಿಯಲ್ಲಿ ನಾವು ತುಂಬಲ್ಪಟ್ಟವರಾಗಿರಬೇಕು. ಮೂರನೇದಾಗಿ ನೋಡುವುದಾದರೆ ಈ ಬೆಂಕಿ ಏನು ಮಾಡುತ್ತಂದರೆ ನಮ್ಮಲ್ಲಿ ಕಂಡು ಬರುವಂತಹ ಎಲ್ಲ ಬಂಧಕಗಳನ್ನು ಅದು ಮುರಿಯೋಕ್ಕೆ ಶಕ್ತಿಯುಳ್ಳದಾಗಿದೆ. ಸೈತಾನನು ಅನೇಕ ಸಾರಿ ನಮ್ಮನ್ನು ಬಂಧಕಗಳಿಂದ ಬಂಧಿಸಿಬಿಡ್ತಾನೆ, ಮುಂದೆ ಹೋಗದಂಗೆ. ಒಂದು ವೇಳೆ ಈ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ಪ್ರಿಯ ಸಹೋದರ ಸಹೋದರಿ, ನೀನು ಹೇಳ್ತಾ ಇರ್ಬೋದು, ನಾನು ಮುಂದಕ್ಕೆ ಹೋಗದಂಗೆ ನನ್ನ ಯಾವುದೋ ಕಟ್ಟಾಕಿದ ಹಾಗೆ ಇದೆ, ನಮ್ಮ ಕುಟುಂಬವು ಮುಂದೆ ಹೋಗದಂತೆ ಯಾವುದೋ ಕಾರ್ಯಗಳು ಕಟ್ಟಾಕಿದೆ, ನಮ್ಮ ವ್ಯಾಪಾರದಲ್ಲಿ ಅಥವಾ ನಮ್ಮ ಆಶೀರ್ವಾದವು ಪರಿಸ್ಥಿತಿಯಲ್ಲಿ ಮುಂದೆ ಹೋಗದಾಗೆ ನಮ್ಮನ್ನು ಯಾವುದೋ ಕಟ್ಟಾಕಿದೆ. ಹೌದು, ಇವತ್ತು ದೇವರ ವಾಕ್ಯದ ಅನುಸಾರ ನಿಮ್ಮೊಟ್ಟಿಗೆ ನಾನು ಮಾತನಾಡ್ತಾ ಇದ್ದೀನಿ. ಈ ಬೆಂಕಿಯು ಎಲ್ಲ ಬೇಡಿಗಳನ್ನು ಕಲಿಸುವಂತಾಗಿದೆ, ಇಲ್ಲಾಂದರೆ ಅದು ಬಿಡಿಸುವಂಥವಾಗಿದೆ. ಕಾರಣ ಸತ್ಯವೇದದಲ್ಲಿ ನೋಡ್ತೀವಿ, ದ ಫೈರ್ ಆಫ್ ಗಾಡ್ ಬ್ರೇಕ್ಸ್ ಬಾಂಡೇಜಸ್, ಎಲ್ಲ ವಿಧವಾದಂಥ ಬಂಧಕಗಳನ್ನು ಅದು ಮುರಿಯುವಂತಾಗಿದೆ. ಸಂಸೋನನ ಜೀವನದಲ್ಲಿ ನೋಡುವಾಗ ನ್ಯಾಯದ ಪುಸ್ತಕದಲ್ಲಿ 15ನೇ ಅಧ್ಯಾಯ 14ನೇ ವಚನ ನೋಡುವಾಗ ಅಲ್ಲೊಂದು ಕಾರ್ಯವು ಸಂಭವಿಸುತ್ತದೆ. ಏನಂದರೆ, ವಿರೋಧಿಗಳಾದಂಥ ಫಿಲಿಸ್ತೀಯರು ಸಂಸೋನನ್ನು ಹಿಡಿದು ಬಂಧಿಸಿ ಅವ್ರು ಕರ್ಕೊಂಡು ಬರುವಾಗ ಎಲ್ಲರೂ ಆತನನ್ನು ನೋಡಿ ಗೇಲಿ ಪರಿಹಾಸ ಮಾಡುವವರು, ಅವನನ್ನು ನೋಡಿ ಎಲ್ಲರೂ ನಗುವಂಥ ಕಾರ್ಯಗಳನ್ನು ಅಲ್ಲಿ ಮಾಡ್ತಾ ಇದ್ದಾರೆ, ಹೀಯಾಳಿಸುವಂಥದ್ದು ಅನೇಕ ಕಾರ್ಯಗಳಲ್ಲಿ ನಾವು ನೋಡ್ಬೋದು. ಸಮಯ ಇಲ್ಲದಿರೋದ್ರಿಂದ ಈ ವಾಕ್ಯ ನಾನು ಓದೋಕ್ಕೆ ಆಗ್ತಾಯಿಲ್ಲ. ಆದರೆ ನೀವು ಮನೇಲಿ ಇರುವುದಾದರೆ, ನಿಮ್ಮಲ್ಲಿ ಸತ್ಯವೇದ ಇರುವುದಾದರೆ, ನ್ಯಾಯಸ್ಥಾಪಕರ ಪುಸ್ತಕ 15ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವಾಗ ನೀವು ನೋಡ್ಬೋದು. ಅವರು ಪಾಳೆಯಕ್ಕೆ ಹತ್ತಿರ ಬರುವಾಗ, ಫಿಲಿಸ್ತೀಯರ ಪಾಳೆಯಕ್ಕೆ ಹತ್ತಿರ ಬರುವಾಗ ಸಡನ್ನಾಗಿ ಅಥವಾ ಆಕಸ್ಮಿಕವಾಗಿ ಒಂದು ಕಾರ್ಯ ಸಂಸ್ಥೆ ಏನಂದರೆ, ದೇವರ ಬೆಂಕಿ ಇಳಿದು ಬಂದು, ದೇವರ ಆತ್ಮನ ಸಂಸೋನನ ಮೇಲೆ ಇಳಿದು ಬಂದು ಅವನಿಗೆ ಹಾಕಲ್ಪಟ್ಟಿರೋಂಥ ಎಲ್ಲ ಬೇಡಿಗಳನ್ನು ಹಗ್ಗ ಯಾವ ರೀತಿ ಉರಿಬೀಳುತ್ತದೋ ಆ ರೀತಿ ಎಲ್ಲ ಕಳಿಸಿ ಬೀಳ್ತು ಅಂತ ನಾವು ನೋಡ್ಬೋದು. ಹೌದು ಪ್ರೇರೆ, ಆ ಸಮಯದಲ್ಲಿ ಸಂಸೋನನು ಅಲ್ಲಿರುವ ಎಲ್ಲ ವೈರ್ಯ ಪಡೆಯನ್ನು, ಫಿಲಿಸ್ತೀಯರನ್ನು ಅವನು ಸಂಹರಿಸಿ ಅವನ ಜೀವಿತವನ್ನು ಕಾಪಾಡಿಕೊಂಡು ಅವನ ಮನೆಗೆ ಹಿಂತಿರುಗಿದವನಾಗಿ ನಾವು ನೋಡ್ತೀವಿ. ಇವತ್ತೂ ಸಹ ಈ ಕಾರ್ಯಕ್ರಮ ನೋಡ್ತಾ ಇರುವ ನಿನ್ನಲ್ಲಿ ಯಾವುದೇ ಬೇಡವಾದ ಬಂಧಕಗಳಿರುವುದಾದರೆ, ದೇವರ ಕೃಪೆಯಿಂದ ದೇವರ ಅಗ್ನಿ ನಿನ್ನ ಮೇಲೆ ಬರುವಾಗ, ದೇವರ ಅಗ್ನಿ ನಿನ್ನಲ್ಲಿರುವಾಗ ಅದೆಲ್ಲವೂ ಸಹ ಒಂದು ಹಗ್ಗದ ಹಾಗೆ ಒಂದು ರೀತಿಯಲ್ಲಿ ಅದು ಕಳಿಸಿ ಬೀಳುವುದಂತಾಗಿದೆ, ಅದು ಬೂದಿ ಆಗುವಂತಾಗಿದೆ. ಸೈತಾನ ಯಾವುದೇ ರೀತಿಯಲ್ಲಿ, ಶತ್ರುವಿನ ಕ್ರಿಯೆಗಳು ಯಾವುದೇ ರೀತಿಯಲ್ಲಿ ನಿನ್ನನ್ನು ಆವರಿಸಿಕೊಂಡಿದ್ದರೂ ಅದು ಕಳಿಸಿ ಬೀಳುವಂಥದ್ದು. ಅದಕ್ಕೆ ದೇವರು ಹೇಳುವುದು, ನೀನು ಯಾವಾಗಲೂ ನಿನ್ನಲ್ಲಿರುವಂಥ ಬೆಂಕಿಯನ್ನು ನೀನು ಯಾವಾಗಲೂ ಅದು ಹಾರಿ ಹೋಗದಂತೆ ನೋಡಿಕೊಳ್ಳಬೇಕು. ನಮಗೆ ಕೊಟ್ಟಿರುವಂಥ ಕೃಪಾವರವಾದಂಥ ಅಭಿಷೇಕವನ್ನು ನಾವು ಹಾರಿ ಹೋಗದಂತೆ ನಾವು ನೋಡಿಕೊಳ್ಳಬೇಕು. ಯಾಜಕಾಂಡದಲ್ಲಿ ಮತ್ತೆ ಆ ವಾಕ್ಯ ಹೇಳುತ್ತದೆ, ಯಜ್ಞವೇದಿಯ ಮೇಲಿರುವಂಥ ಬೆಂಕಿಯು ಹಾರಿ ಹೋಗದಂತೆ ನೋಡಿಕೊಳ್ಳಿರಿ. ನೀನೇ ಆ ಯಜ್ಞವೇದಿಯಾಗಿದ್ದೀ, ನೀನೇ ದೇವರ ಬಲಿಪೀಠವಾಗಿದ್ದೀಯಾ. ನಿನ್ನಲ್ಲಿ ದೇವರು ನೋಡುವುದೇನೆಂದರೆ, ಆತನ ಮುಂದೆ ಯಾವಾಗಲೂ ಸದಾ ಆತನೊಟ್ಟಿಗೆ ಇದ್ದು ಆತನಿಗಾಗಿ ಆಶಿಸುವ, ಆತನಿಗಾಗಿ ಆತನೊಂದಿಗೆ ಇರುವಂಥ ಜೀವಿತದಲ್ಲಿ ಇರಬೇಕೆಂದು ದೇವರು ಬಯಸ್ತಾ ಇದ್ದಾರೆ. ಈ ಸಮಯದಲ್ಲೂ ಸಹ ನಾನು ಹೇಳುವ ಕಾರ್ಯ, ನಿನ್ನ ಜೀವನದಲ್ಲಿ ಜಯವನ್ನು ನೋಡಬೇಕಾದ್ರೆ ದೇವರ ಅನ್ಯೋನ್ಯತೆಯಲ್ಲಿ, ಪ್ರೀತಿಯಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ ಆತನ ಅಭಿಷೇಕದ ತುಂಬಿಸಲ್ಪಟ್ಟವನಾಗಿರು. ನಿನ್ನ ಜೀವಿತವನ್ನು ದೇವರು ಬದಲಾಯಿಸುವವನಾಗಿರುತ್ತಾನೆ. ಅದು ಮಾತ್ರವಲ್ಲದೆ ನಾವು ಒಂದೊಂದು ಕಾರ್ಯದಲ್ಲಿ ನಾವು ಜಾಗೃತರಾಗಿರಬೇಕು. ಬೆಂಕಿ ಅನ್ನುವಾಗ ಸತ್ಯವೇದದಲ್ಲಿ 2 ರೀತಿಯಾದಂಥ ಬೆಂಕಿಯನ್ನು ನಾವು ನೋಡ್ಬೋದು. ಒಂದು ಅನ್ಯ ಅಗ್ನಿ. ಅದೇ ಯಾಜಕ ಕಾಂಡದಲ್ಲಿ ನಾವು ನೋಡ್ತೇವೆ, ದೇವರು ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದಾರೆ, ಅನ್ಯ ಅಗ್ನಿಯನ್ನು ನೀನು ತರಬಾರದು, ಬೇರೆ ಅಗ್ನಿಯನ್ನು
ಬ ದೇವರಿಗೆ ಬಲಿ ಅರ್ಪಣೆ ಮಾಡುವಂಥ ಅಗ್ನಿಯನ್ನು ಬಿಟ್ಟು ಬೇರೆ ಅಗ್ನಿಯನ್ನು ತರುವುದಾದರೆ ಅದು ನಮಗೆ ಶಾಪವಾಗಿ ಮಾರುವುದಾಗಿರುತ್ತದೆ. ಆದರೆ ದೇವರ ಪರಿಶುದ್ಧಾತ್ಮನ ಅಗ್ನಿಯಿಂದ ನಾವು ತುಂಬಿಸಲ್ಪಟ್ಟು ಆತನ ಬಯಸುವ ಜೀವಿತದಲ್ಲಿ ನಾವಿರುವಾಗ, ಅನ್ಯ ಅಗ್ನಿ ಅನ್ನುವಾಗ ಅನ್ಯ ಜನರ ಕಾರ್ಯಗಳು ನಮ್ಮಲ್ಲಿರಬಾರ್ದು, ಅವರ ಸ್ವಭಾವಗಳು ನಮ್ಮಲ್ಲಿರಬಾರ್ದು, ಅವರ ನಡವಳಿಕೆ, ಅವರು ನಡ್ಕೊಳ್ಳುವ ರೀತಿ ಕಾರ್ಯಗಳು ನಮ್ಮಲ್ಲಿರಬಾರ್ದು. ಆದರೆ ದೇವರಿಗಾಗಿ ನಾವು ಮೀಸಲ್ಪಟ್ಟ ಒಂದು ಜೀವಿತವಾಗಿರಬೇಕು. ಯಜ್ಞವೇದಿ ಮುಂದೆಗಡೆ ಇರುವ ಒಂದೊಂದು ಕಾರ್ಯವನ್ನು ದೇವರು ಆತನಿಗಾಗಿ ಪ್ರತಿಷ್ಠಿಸಲ್ಪಟ್ಟವಂಥ ಕಾರ್ಯವಾಗಿದೆ. ಆತನ ಯೋಚನೆಯೊಂದಿಗೆ ಮೋಶೆಗೆ ಹೇಳಲ್ಪಟ್ಟ, ಮೋಶೆಗೆ ಅಪ್ಪಣೆ ಕೊಟ್ಟು ಮಾಡಿಸುವಂಥ ಕಾರ್ಯಗಳು. ಅದೇ ಇವತ್ತು ದೇವರು ನಮ್ಮೊಟ್ಟಿಗೆ ಮಾತನಾಡಿದರೆ ಆತನ ಕೃಪೆಯಿಂದ ಕೊಟ್ಟಂಥ ಕಾರ್ಯಗಳಲ್ಲಿ ನಾವು ನಿರತರಾಗಿದ್ದು ಆತನನ್ನು ಸಹವಾಸದೊಳಗೆ ನಾವು ಜೀವಿಸುವಾಗ ಈ ಅಗ್ನಿಯ ಮುಖಾಂತರ ಸಿಕ್ಕುವ ಪ್ರತಿಫಲಗಳನ್ನು ನಾವು ಅನುಭವಿಸೋದಕ್ಕೆ ಶಕ್ತರಾಗಿರ್ತೀವಿ. ಮೊದಲನೆಯದಾಗಿ ಆ ಅಗ್ನಿಯು ನಮ್ಮನ್ನು ಪರಿಶುದ್ಧಪಡಿಸುವುದಂತಾಗಿದೆ. ಶೋಧನ ಕಾಲದಲ್ಲಿ ನಾವು ಬಿದ್ದು ಹೋಗದಂತೆ, ಶೋಧನ ಕಾಲದಲ್ಲಿ ನಮ್ಮನ್ನು ಪರಿಶೋಧಿಸಿ ನಮ್ಮನ್ನು ಸ್ಥಿರವಾಗಿ ನಿಲ್ಲುವಂತೆ ಆ ಅಗ್ನಿ ಮಾಡುತ್ತದೆ. ಬಂಗಾರದಂತೆ ಇವತ್ತು ಪ್ರಿಯ ಸಹೋದರ, ನಿನ್ನ ಜೀವಿತನು ಬಂಗಾರವಂತೆ ಮಾರ್ಪಡಿಸಲು ದೇವರು ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಕಷ್ಟಗಳಿರ್ಬೋದು, ಶೋಧನೆಗಳಿರ್ಬೋದು, ಬೆಂಕಿ ಸುಡುವ ರೀತಿ ಇರ್ಬೋದು, ಆದರೆ ದೇವರ ಅಗ್ನಿಯಿಂದ, ದೇವರ ಬೆಂಕಿಯಿಂದ ನೀನು ತುಂಬಿರುವಾಗ ಎಲ್ಲ ಶ್ರಮಗಳನ್ನು ನೀ ದಾಟಿ ಬಂದು ಅಪ್ಪಟವಾದ ಬಂಗಾರದಂತೆ, ಚಿನ್ನದಂತೆ ನೀನು ಮಾರ್ಪಡ್ತೀಯ. ಆಮೇನ್. ಗಾಡ್ ಬ್ಲೆಸ್ ಯು. ಅದೇ ರೀತಿ ದೇವರು ನಿನ್ನ ಮಾಡೋನಾಗಿದ್ದಾನೆ. ನೀನು ಮುಂದೆ ಬರುವ ಜೀವಿತ ಬಂಗಾರದಂತೆ ಇರುತ್ತದೆ. ಎರಡನೇದಾಗಿ ನೋಡುವಾಗ ದೇವರ ಅಗ್ನಿಯು ನಮ್ಮನ್ನು ಭದ್ರಪಡಿಸುವ ಕೋಟೆಯಾಗಿರುತ್ತದೆ. ದೇವರ ಅಗ್ನಿಯು ನಮ್ಮ ಕಾವಲಿರಿಸುವಂಥ ಕಾರ್ಯವಾಗಿರುತ್ತೆ. ಯಾವ ಶತ್ರು ನಿನ್ನನ್ನು ಮುಟ್ಟಲಿಕ್ಕೆ ಬರೋದಕ್ಕಾಗೋದಿಲ್ಲ. ಪರಿಶುದ್ಧಾತ್ಮ ಕೃಪೆಯು ಅಗ್ನಿಯು ನಿನ್ನ ಸುತ್ತಲಿರುವಾಗ ಯಾವ ಮಾಟ ಮಂತ್ರಗಳು, ಪಿಶಾಚಿಯ ಕಾರ್ಯಗಳು ನಿನ್ನನ್ನು, ನಿನ್ನ ಕುಟುಂಬವನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಆ ಅಗ್ನಿಯಿಂದ ಎಲ್ಲವೂ ಸುಟ್ಟು ಬೂದಿಯಾಗಿ ಆಗುವಂತಿರೋದು. ಮೂರನೇದಾಗಿ ಈ ಅಗ್ನಿಯ, ಈ ಬೆಂಕಿಯ ಪ್ರಯೋಜನ ಏನಂದರೆ ಎಲ್ಲ ಶತ್ರುವಿನ ಬಂಧಕಗಳನ್ನು ಸುಟ್ಟಾಕುವಂಥದ್ದು. ಈ ಮೂರು ಕಾರ್ಯಗಳಲ್ಲಿ ಈ ಮೂರು ವಿಧವಾದಂಥ ಆಶೀರ್ವಾದದೊಂದಿಗೆ ದೇವರನ್ನು ತುಂಬಿಸಲಿ. ಆಮೇನ್. ಪರಲೋಕದ ತಂದೆ, ಈ ಸಮಯದಲ್ಲಿ ನಾವು ನೋಡಿದಂಥ ವಾಕ್ಯದಲ್ಲಿ, ಈ ಸಮಯದಲ್ಲಿ ಅಪ್ಪ ಯಾರೆಲ್ಲ ಈ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದಾರೋ ಅವರೆಲ್ಲ ನೀನು ಮುಟ್ಟಬೇಕೆಂದು ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಯಾವಾಗಲೂ ಯಜ್ಞವೇದಿಗೆ ಮುಂದೆ ಇರುವ ಬೆಂಕಿಯು ಉರಿತಾ ಇರಬೇಕು, ಬೆಂಕಿ ಆರದ ಹಾಗೆ ಇರಬೇಕೆಂದು ನೀನು ಹೇಳಿದ್ದಿ. ಆ ಬೆಂಕಿಯು ನಮ್ಮಲ್ಲಿರುವಾಗ ಅದು ಏನನ್ನು ಮಾಡುತ್ತದೆ ಅಂತ ನೀನು ತೋರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಮೊದಲನೇದಾಗಿ ಅದು ನಮ್ಮ ಶ್ರಮ ಕಾಲದಲ್ಲಿ, ಕಷ್ಟದ ಕಾಲದಲ್ಲಿ ನಮ್ಮನ್ನು ಅದು ಪರಿಶೋಧಿಸಿ ಶೋಧನೆಯಿಂದ ಹೊರಗೆ ಬರುವುದಕ್ಕೆ ಅಪ್ಪಟವಾದ ಬಂಗಾರದಂತೆ, ಚಿನ್ನದಂತೆ ಅದು ನಮ್ಮನ್ನು ಮಾರ್ಪಡಿಸೋದಕ್ಕಾಗಿ ಸ್ತೋತ್ರ. ಎರಡನೆಯದಾಗಿ ಅದು ನಮ್ಮನ್ನು ಕಾವಲಿರಿಸುವ ಗೋಡೆಯಾಗಿ, ಬಂಡೆಯಾಗಿ ನಮಗೆ ಇರುವುದಕ್ಕಾಗಿ ಸ್ತೋತ್ರಪ್ಪ. ಮೂರನೇದಾಗಿ ಎಲ್ಲ ಶತ್ರುವಿನ ಬಂಧಕಗಳು, ಬೇಡಿಗಳು ಸುಟ್ಟಾಕಿ ಬಿಡಿಸುವಂಥ ಕಾರ್ಯಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವಂಥ ಯಾರೇ ಆಗಲಿ ಈ ಕಾರ್ಯಗಳಲ್ಲಿ ಇರುವುದಾದರೆ ಅವರ ಬಿಡುಗನ್ನು ಕೊಟ್ಟು ಸತ್ಯದ ವಾಕ್ಯದ ಅನುಸಾರವಾಗಿ, ಇದೋ ನನ್ನ ಮಾತು ನಾನು ಇಚ್ಛಿಸದೆ ಪೂರ್ತಿ ಮಾಡದಂತೆ ನೆರವೇರಿಸದೆ ನನ್ನ ಮಾತುಗಳು ಹಿಂದಿರುಗುವುದಿಲ್ಲ ಅಂತ ಯೆಶಾಯನ ಪ್ರವಾದನೆ ಹೇಳಿದ ಪ್ರಕಾರವಾಗಿ ಈ ಮಾತುಗಳ ಮುಖಾಂತರವಾಗಿ ಒಬ್ಬೊಬ್ಬರನ್ನು ಬಿಡಿಸಿ, ರಕ್ಷಿಸಿ, ಕಾಪಾಡಿ ಅಪ್ಪ ಅವರ ಜೀವಿತನ ಆಶೀರ್ವದಿಸುವೆಂದು ಪ್ರಾರ್ಥಿಸುತ್ತಾ ಯೇಸು ನಾಮದಲ್ಲಿ ಚಿಕ್ಕ ಪ್ರಾರ್ಥನೆ ಬೇಡಿ ಹೊಂದುತ್ತೇವೆ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.